कोणते हम क्लास घर बंदा दिनोचं सेमान टाइम सेमान लांदाचं किंच्या मागाजी आणि उब्रन देखलेन जायचं काही ತೊಂದರೆचे नहीं देव असो ಹರಪನಹಳ್ಳಿ ಹೂವಿನ ಹಡಗಲಿ ಹತ್ರ ಒಂದು ತಾಂಡಾದಲ್ಲಿ ಇದೀವಿ. ಯಾರು ಮಟೀರಿಯಲ್ ಕಾಂಟ್ರಾಕ್ಟ್ ಕೆಲಸನೇ ಕೊಟ್ಟಿಲ್ಲ ಇನ್ನೂ ತನಕನು, ಯಾರು ಇಂಜಿನಿಯರ್ಗೆ ಕೆಲಸನೇ ಕೊಟ್ಟಿಲ್ಲ. ಸೊ ನಮಗೆ ನೀವು ನಂಬಿಕೆ ಮಾಡಿ ನಮಗೆ ಒಂದು ಮಟೀರಿಯಲ್ ಕಾಂಟ್ರಾಕ್ಟ್ ಹೇಗೆ ಕೊಟ್ಟ? ಇಂಜಿನಿಯರ್ ಸಿಗಬೇಕಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಂಥ ಮನೆ ಕಟ್ಸ್ಬೇಕಂದ್ರೆ ನಾವೆಲ್ಲ ಬಹಳ ಹೆದರ್ತಿದ್ದು. ನಿಮ್ಮ ಮನಸ್ಸಲ್ಲಿ ಯಾವ ತರ ಒಂದು ಹೆದರಿಕೆ ಇತ್ತು, ಏನಿತ್ತು ನಿಮ್ಮ ಮನಸ್ಸಲ್ಲಿ? ಫಸ್ಟಿಗೆ ಹೆದರಿಕೆ ಇತ್ತು. ಅಂದ್ರೆ ಮೆಟಲ್ಸ್ ಎಲ್ಲ ಏನ್ ಕೊಡಕ್ಕೆ ಹೆಂಗ್ ತಂದಾಕ್ತಾರೆ ಹೆಂಗ್ ಮಾಡ್ತಾರೆ ಅಂತ ಹೆದರಿಕೆ ಇತ್ತು. ಹೊಸ ಓನರ್ಸ್ ಫೋನ್ ಮಾಡ್ತಾರೆ. ಈಗ ಹೂವಿನ ಹಡಗಲಿ, ತಾಂಡ, ಕುಮಾರನಹಳ್ಳಿ ತಾಂಡ, ಬಂಡ್ರಿ, ನಾಗತಿ, ಬಸಪುರ ನಳ್ಳಿ ಇಂಥವರೆಲ್ಲ ಅಕ್ಕಪಕ್ಕದವ್ರು ನೀವು ಫೋನ್ ಮಾಡ್ತಾನೆ ಇದ್ದಾರೆ. ಅವರಿಗೆ ಐತಲ್ಲ ಈಗ ಕೆಲಸ ನಮಗೆ ಕೊಡ್ಬೇಕಂದ್ರೆ ಅವರಿಗೆ ಏನ್ ಸಲಹೆ ಕೊಡ್ತೀರಾ? ಏನ್ ಡೌಟೇ ಇಲ್ಲ, ಕೊಡ್ಬೋದು. ಭರೋಸೆ ಅಂದ್ರೆ 100% ಕೊಡ್ಬೋದು. ಇಂಜಿನಿಯರ್ ಸಿಗಬೇಕಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಂಥ ಮನೆ ಕಟ್ಸ್ಬೇಕಂದ್ರೆ ನಾವೆಲ್ಲ ಬಹಳ ಹೆದರ್ತಿದ್ದು. ಎಲ್ಲ ನಮ್ಮೆಲ್ಲ ಊರಲ್ಲಿ ಎಲ್ಲ ತಂಡದಲ್ಲೆಲ್ಲ ಬಂದು ನೋಡ್ಕೊಂತ ಭಯಂಕರ ಎಲ್ಲ ಖುಷಿ ಪಡ್ತಾ ಇದಾರೆ. ಅದೇ ತರ ಕೆಲಸ ನಮಗೆ ನಡೀತಾ ಇದೆ ಸರ್. ನಾವೇನು ಮಾತಾಡಿದ್ವಿ ಅದೇ ತರ ನಡೀತಾ ಇದೆ ಸರ್. ಬೆಲೂರಲ್ಲೆಲ್ಲ ಕೆಲವರೆಲ್ಲ ಕೇಳಿ ಎಲ್ಲ ನೋಡ್ತಾ ಇದ್ದಾರೆ. ಏಕ घर बंदा रेचाकचो इंजिनियर અહીં સુલભાઈ કાવ ઘરનું કતો ઘર બંધાનું કતો आता लागे पिसा बना रहता है म्हणजे क्या भी डाउट चाहिए कामे प्रॉब्लम है करेक्ट आगे पिसा नहीं सटका का 5 कंत कहते और तक घर बंदा रोच. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹರಪನಹಳ್ಳಿ ಹೂವಿನ ಹಡಗಲಿ ಹತ್ರ ಒಂದು ತಾಂಡಾದಲ್ಲಿ ಇದೀವಿ. ಸೊ ನಮ್ದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇಲ್ಲಿ ನೋಡಬಹುದು ನೀವು, ಒಂದು 20x40 ಇದು. ಸೊ ಕಂಪ್ಲೀಟ್ ಆಗಿ ಯಾವ್ಯಾವ ತರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪೇಮೆಂಟ್ ಮೋಡ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ ಅಂತ. ಸೊ ನಮ್ಮ ಜೊತೆಗೆ ಈಗ ಆ ಮನೆ ಓನರ್ ಇದ್ದಾರೆ. ಸೊ ಇವರು ಓನರು ಅಣ್ಣ ಇವರು. ಸೊ ಯಾವ ತರ ನಮ್ದು ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ಇದೆಲ್ಲ ರಿವ್ಯೂ ಕೊಡ್ತಾರೆ ಇವರು. ಸೊ ಬನ್ನಿ ಕಂಪ್ಲೀಟ್ ಆಗಿ ಒಂದು ರಿವ್ಯೂ ವಿಡಿಯೋ ಶುರು ಮಾಡೋಣ. ಸೊ ನಮ್ಮ ವೀಕ್ಷಕರಿಗೆ ಒಂದು ನಮಸ್ಕಾರ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಫಸ್ಟ್ ಕ್ವಶನ್, ನಮ್ಮ ಪರಿಚಯ ನಿಮಗೆ ಹೇಗಾಗಿದೆ? ಫಸ್ಟ್ ಪರಿಚಯ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಫಸ್ಟ್ ನೋಡಿ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಏನು ಅಂತ ನಾವು ನೋಡೋಣ ಅಂತ ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾವು ಪರಿಚಯ ಮಾಡ್ಕೊಂಡು ಫೋನ್ ಮಾಡಿದ್ವಿ ಸರ್. ನೋಡಿ ಕರೆ ಕರ್ಸಿದ್ದು, ನೋಡಿ ಪ್ಲಾನಿಂಗ್ ಎಲ್ಲ ಹಾಕಿದ್ರು. ಅದೇ ತರ ಮನೆ ಮಾಡ್ಕೊಡ್ತಾರೆ ಅಂತ ಸರ್ ನಾವು ಪರಿಚಯ ಮಾಡಿದ್ರು. ಇಲ್ಲ ನೀವ್ ಹೆಂಗಂತಾರೆ ಹಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಪರಿಚಯ ಆಯ್ತಲ್ಲ ಯೂಟ್ಯೂಬ್ ಕಡೆಯಿಂದಾನೇ ಆಗಿದ್ದು. ಸೊ ಇದು ಐತಲ್ಲ ಇವರು ತಮ್ಮರು ಆಫೀಸಿಗೆ ಬಂದು ವಿಸಿಟ್ ಮಾಡಿ ಎಲ್ಲ ಮಾತಾಡಿ ಐತಲ್ಲ ನಮಗೆ ಇದು ಐತಲ್ಲ ಪ್ರಾಜೆಕ್ಟ್ ಕೊಟ್ಟರು. ಸೊ ಅದಕ್ಕೆ ತಕ್ಕಂತೆ ಈಗ ಆಯ್ತಲ್ಲ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ. ಸೊ ಇನ್ನೊಂದು ಕ್ವಶನ್ ನಿಮಗೆ ಕೇಳಬೇಕಂದ್ರೆ, ಇಡೀ ಈಗ ಈ ತಾಂಡಾದಲ್ಲಿ ನಿಮಗೆ ಸೊ ಇದು ಒಂದು ಫಸ್ಟ್ ನಮ್ದು ಮಟೀರಿಯಲ್ ಕಾಂಟ್ರಾಕ್ಟ್ ಕೆಲಸ ನಡೀತಾ ಇರೋದು. ಸೊ ಯಾಕಂದ್ರೆ ಇಲ್ಲಿ ಯಾರು ಮಟೀರಿಯಲ್ ಕಾಂಟ್ರಾಕ್ಟ್ ಕೆಲಸನೇ ಕೊಟ್ಟಿಲ್ಲ ಇನ್ನೂ ತನಕನು, ಯಾರು ಇಂಜಿನಿಯರ್ಗೆ ಕೆಲಸನೇ ಕೊಟ್ಟಿಲ್ಲ. ಸೊ ನಮಗೆ ನೀವು ನಂಬಿಕೆ ಮಾಡಿ ನಮಗೆ ಒಂದು ಮಟೀರಿಯಲ್ ಕಾಂಟ್ರಾಕ್ಟ್ ಹೇಗೆ ಕೊಟ್ರಿ? ಯಾರು ಕೊಟ್ಟಿಲ್ಲ ಈಗಲೂ ಊರಿಗೆ ಫಸ್ಟ್ ಅಂದ್ರೆ ಯಾರು ಕೊಟ್ಟಿಲ್ಲ ಇಂಜಿನಿಯರಿಂಗ್ ಸಾರಿ ಅಂದ್ರೆ ಯಾರು ಮನೆಗೆ ಕೊಟ್ಟಿಲ್ಲ. ಅಂದ್ರೆ ನಾವು ಕೊಡೋರು ಬೇರೆ ಜನ ಎಲ್ಲ ಹೆದ್ರು ಇಲ್ಲಪ್ಪ ಹೆಂಗ್ ಕೊಡ್ತಾರೆ ಜನ ಏನ್ ಹೇಳ್ತಾ ಇದ್ರು ಅಂದ್ರೆ ಇಂಜಿನಿಯರ್ಗೆ ಯಾರು ಕೊಡ್ತಾರಪ್ಪ, ಎಲ್ಲ ದುಡ್ಡು ಹಾಕ್ತಾರೆ ಹಾಗೆ ಹಾಕ್ತಾರೆ, ನಿಮಗೆಲ್ಲ ಮೆಟ್ರಿಷನ್ ಎಲ್ಲ ಹಿಂಗ್ ತಂದು ಕೊಡ್ತಾರೆ. ಇಲ್ಲಪ್ಪ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅವ್ರು ಹಂಗೇನ್ ಮಾಡಲ್ಲ, ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಲ್ಲ ಅಂತ ಏನು ಮಾತಾಡ್ತೀವಿ ಆ ತರ ಕ್ವಾಲಿಟಿ ಹಾಕ್ತಾರೆ ಅಂತ ಕೇಳಿದ್ರಿ ಸರ್. ಊರಿನ ಜನ ಎಲ್ಲ ಹೇಳಿದ್ರು. ಆದ್ರೂ ನಾವ್ ಹೆಂಗೇನ್ ಮಾತಾಡ್ತೀವಿ ಅದೇ ತರ ಕ್ವಾಲಿಟಿ ತಗೊಂಡು ಕೆಲಸ ಹೆಂಗಿದೆ ನಡೀತಾ ಇದೆ ಸರ್. ನಿಮ್ಮ ಮನಸ್ಸಲ್ಲಿ ಯಾವ ತರ ಒಂದು ಹೆದರಿಕೆ ಇತ್ತು, ಏನಿತ್ತು ನಿಮ್ಮ ಮನಸ್ಸಲ್ಲಿ? ಫಸ್ಟಿಗೆ ಹೆದರಿಕೆ ಇತ್ತು. ಅಂದ್ರೆ ಮೆಟಲ್ಸ್ ಎಲ್ಲ ಏನ್ ಕೊಡಕ್ಕೆ ಹೆಂಗ್ ತಂದಾಕ್ತಾರೆ ಹೆಂಗ್ ಮಾಡ್ತಾರೆ ಅಂತ ಹೆದರಿಕೆ ಇತ್ತು. ಊರಿನ ಜನ ಎಲ್ಲ ಹೇಳ್ತಾ ಇದ್ರು. ಹಿಂಗ ನಾವ್ ಇಲ್ಲಿಗಿರೋದ್ರೆ ಯಾರಿಗೂ ಕೊಟ್ಟಿಲ್ಲ, ನಾವ್ ಮನೆಗೆಲ್ಲ ಊರಲ್ಲಿ ಇದ್ರೆ ಯಾರು ಇಂಜಿನಿಯರ್ ಸಿಗಬೇಕಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಂಥ ಮನೆ ಕಟ್ಸ್ಬೇಕಂದ್ರೆ ನಾವೆಲ್ಲ ಬಹಳ ಹೆದರ್ತಿದ್ದು. ಎಲ್ಲ ನಮ್ಮೆಲ್ಲ ಊರಲ್ಲಿ ಎಲ್ಲ ತಂಡದಲ್ಲೆಲ್ಲ ಬಂದು ನೋಡ್ಕೊಂತ ಭಯಂಕರ ಎಲ್ಲ ಖುಷಿ ಪಡ್ತಾ ಇದಾರೆ. ಕಿ ಮೇಲೆ ಇಟ್ಕೊಂಡು ಮಾಡಿದ್ವಿ ಸರ್. ಅದ್ರ ತಕ್ಕಂಗೆ ಕೆಲಸ ಎಲ್ಲ ಆಗಿದೆ, ಆಗ್ತಾ ಇದೆ. ಸೊ ಈಗ ಬಿಲ್ಡಿಂಗ್ ಸಾಕ್ಷಿನೇ ನಿಮ್ಮ ಮುಂದೆ ಇದೆ, ನೋಡಬಹುದು ನೀವು. ಸೊ ಇವ್ರದ್ದು 20x40 ಸೌತ್ ಫೇಸ್ ಇದು, ಈಸ್ಟ್ ಬಾಗಿಲು ಮಾಡಿ ಇದು ಕೆಲಸ ಮಾಡ್ತಾ ಇದೀವಿ. ಪ್ರಾಪರ್ ಆಗಿ ಇದಕ್ಕೆ ಪ್ಲಾನಿಂಗ್, ಸ್ಟ್ರಕ್ಚರಲ್ ಡಿಸೈನು, ಎಲಿವೇಶನ್, 3D ವಾಕ್ ಥ್ರೂ ಸಮೇತ ಮಾಡಿ ಐತಲ್ಲ ಇದು ಕಂಪ್ಲೀಟ್ ಐತಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆದ್ರೂ ಐತಲ್ಲ ನಿಮಗೆ ಒಂದು ರಿವ್ಯೂ ಕೊಡ್ತೀವಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ ನಾವು ಏನೇನು ಕ್ವಾಲಿಟಿ ಹಾಕ್ತಿವಿ, ಸಿಮೆಂಟು, ಸ್ಟೀಲು, ಸೊ ಎಲ್ಲ ಹೇಳಿದ್ವಲ್ಲ ಅದಕ್ಕೆ ತಕ್ಕಂತೆ ನಾವು ಹಾಕ್ತಾ ಇದೀವ ಮಟೀರಿಯಲ್. ಅದ್ರ ತಕ್ಕಂತ ನಾವು ಏನು ಮಾತಾಡಿದ್ವಿ ಸರ್ ಅದ್ರ ತಕ್ಕನೆ ನೀವು ಹಾಕ್ತೀರಿ, ಕರೆಕ್ಟ್ ಇದೆ. ಅದ್ರ ತಕ್ಕ ನಾವು ಏನೇನು ಬೇಕು, ನಮ್ಗೆ ಯಾವ ಸಿಮೆಂಟ್ ಬೇಕು, ಯಾವ ಜಲ್ಲಿ ಬೇಕು, ಯಾವ ಮರಳು ಬೇಕು, ಏನೇನು ಬೇಕು ಎಲ್ಲ ಐಟಮ್ ಎಲ್ಲ ತಂದು ಕೊಟ್ಟಿರಿ ಸರ್. ಅದಕ್ಕೇನು ಏನಿಲ್ಲ ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಕೊಟ್ಟಿರೋದು ನೀವೇ ಕೊಟ್ಟಿರೋದು ನಮ್ಮೆಲ್ಲ ಕರೆಕ್ಟ್ ಇದೆ ಕೆಲಸ. ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಏನ್ ಆಗುತ್ತಂದ್ರೆ ಮಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರೆ ಕ್ವಾಲಿಟಿ ಕೆಲಸ ಮಾಡಲ್ಲ ಅಂತ ಒಂದು ಮನಸ್ಸಲ್ಲಿ ಇರುತ್ತೆ, ಒಂದು ತಲೆಯಲ್ಲಿ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ. ಕರೆಕ್ಟ್. ಅದ್ರಂದ್ರೆ ಸರ್ ಕೆಲವರೆಲ್ಲ ಹೇಳ್ತಾರೆ ಸರ್, ಅವ್ರೆಲ್ಲ ಮಾಡೋದು ಕೆಲಸ ಬರೆಯೋದು ಯಾವ ಸಿಮೆಂಟ್ ಏನಂದ್ರೆ ಆ ಸಿಮೆಂಟ್ ಕೊಡಲ್ಲ, ಬೇರೆ ಬೇರೆ ಐಟಮ್ಗಳೆಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ನಾವೇನು ಬರ್ದಿರೋದು ಅದ್ರ ತಕ್ಕಂತೆ ಎಲ್ಲ ನಮ್ದೆಲ್ಲ ಕೆಲಸ ಆಗ್ತಾ ಇದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಪೇಮೆಂಟ್ ನಾವು ಏನೇನ್ ಮಾತಾಡಿದ್ವಿ, ಇಷ್ಟು ಕಂತು ಅಂತ ಒಂದು ನಾವು ಮಾತಾಡಿದ್ವಿ, ಅದಕ್ಕೆ ತಕ್ಕಂತೆ ಪೇಮೆಂಟ್ ತಗೊಂತಾ ಇದೀವ ನಾವು ಮುಂಚೆನೆ ನಿಮಗೆ ಏನಾರ ಕೇಳ್ತಾ ಇದೀವಿ? ಇಲ್ಲ ಸರ್, ನಾವು ಅದನ್ನ ಪಗಾರ ಅಂದ್ರೆ ನಾವು ಫಸ್ಟ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ
ಇರ್ತದಲ್ಲ ಹಾ. ಅವಾಗ ನಾವು ಏನು ಕಂತ ಮಾತಾಡ್ತೀವಿ ಹಾ. ನಮ್ಮ ರೂಲ್ಸ್ ಪ್ರಕಾರ ನಾವು ಏನೈತೆ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದೀವಿ. ನಮ್ದು ಏನು ಫಾಲೋ ಐತೆ ನಿಮ್ಗೆ ಫಾಲೋ ಮಾಡ್ತೀವಿ. ಹಾ, ಸರಿ. ಕರೆಕ್ಟ್ ಇದೆ ಸರ್. ನಾವು ಒಂದು ಸ್ಟೇಜ್ ವೈಸ್ ಪೇಮೆಂಟ್ ಮಾತಾಡಿರ್ತೀವಿ, ಅಡ್ವಾನ್ಸ್ ಒಂದು ಫೌಂಡೇಶನ್ ಆದ್ಮೇಲೆ RCC ಲೆವೆಲ್ಗೆ ಅಂತ. ಸೊ ಅದಕ್ಕೆ ತಕ್ಕಂತೆನೇ ಐತಲ್ಲ ಇವ್ರ ಹತ್ರ ಪೇಮೆಂಟ್ ತಗೊಂತಾ ಇದೀವಿ, ಆಮೇಲೆ ಐತಲ್ಲ ನಾವು ಕೆಲಸ ಮಾಡಿಸ್ತಾ ಇದೀವಿ. ಸೊ ಆಲ್ಮೋಸ್ಟ್ ಈಗ ಐತಲ್ಲ ಎಕ್ಸ್ಟೀರಿಯರ್ ಪ್ಲಾಸ್ಟ್ರಿಂಗ್ ನಡೀತಾ ಇದೆ. ಸೊ ಇಂಟೀರಿಯರ್ ಎಲ್ಲ ಪ್ಲಾಸ್ಟ್ರಿಂಗ್ ಆಗಿದೆ. ಈಗ ಐತಲ್ಲ ಇದ್ರಾಗೆ ಇಂಟೀರಿಯರ್ ಡಿಸೈನ್ ಇದೆ, ಈಗ ಟೈಲ್ಸ್ ಮತ್ತೆ ಪೇಂಟ್ ಇಂಟೀರಿಯರ್ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಐತಲ್ಲ ಕಂಟಿನ್ಯೂ ಮಾಡಿ ನಿಮಗೆ ಐತಲ್ಲ ಒಂದು ರಿವ್ಯೂ ಕೊಡ್ತೀವಿ. ಕಂಪ್ಲೀಟ್ ಈಗ ನಾವು ಏನು ಒಂದು ಟೈಮಲ್ಲಿ ಮಾತಾಡಿದ್ವಿ, ಸೊ ಅದಕ್ಕೆ ತಕ್ಕಂತೆ ಈಗ ಕೆಲಸ ನಡೀತಾ ಇದೆ. ಆಮೇಲೆ ಐತಲ್ಲ ಏನು ಪದೇ ಪದೇ ರಜೆ ಮಾಡೋದು ಲೇಬರು, ಸೊ ಕೆಲ್ಸಕ್ಕೆ ಟೈಮಿಗೆ ಬರಲ್ಲ ಅಂತವೇನಾರ ಪ್ರಾಬ್ಲಮ್ಸ್ ನಡೀತಾ ಇದೆ? ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಪೇಮೆಂಟ್ ಲೇಜಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗಿಲ್ಲ ಸರ್, ಪೇಮೆಂಟ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ನಾವು ಏನು ಮಾತಾಡ್ತೀವಿ ಪ್ರಾಬ್ಲಮ್ ಅದೆಲ್ಲ ಸಾಲ್ವ್ ಆಗ್ತಾ ಇದ್ರೆ ಅವ್ರು ಬರ್ತಾ ಇದ್ದಾರೆ, ಅವ್ರು ಕೆಲಸ ಅವ್ರು ಬರ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಯಾಕಂದ್ರೆ ಲೇಬರ್ ಪದೇ ಪದೇ ರಜೆ ಮಾಡೋದು, ಹೇಳಿದ ತಕ್ಕಂತೆ ಡಿಲೇ ಆಗೋದು, ಇಂಥವೆಲ್ಲ ಐತಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಒಂದೂವರೆ ತಿಂಗಳ ಹಿಂದೆ ಮುಂದೆ ಆಗುತ್ತೆ. ಯಾಕಂದ್ರೆ ಮಧ್ಯ ಐತಲ್ಲ ಇದು ಹಬ್ಬ ಬರ್ತವೆ, ಏನಾರ ಪ್ರಾಬ್ಲಮ್ ಮಿಸೆಲಿನಿಯಸ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಒಂದು ತಿಂಗಳ 2 ತಿಂಗಳ ಆ ಕಡೆ ಈ ಕಡೆ ಆಗಬಹುದು ಜಾಸ್ತಿ. ಅಂದ್ರೆ ಆ ಕಡೆ ಹಳ್ಳಿಯಲ್ಲಿ ಸ್ವಲ್ಪ ಮಟೀರಿಯಲ್ ತರೋದಾಗ್ಲಿ ಲೇಬರಿಂದಾಗ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ಬಿಟ್ರೆ ಮತ್ತೇನು ಐತಲ್ಲ ಮೇಜರ್ ಆಗಿ ಏನೋ ಪ್ರಾಬ್ಲಮ್ ಇರೋದಿಲ್ಲ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಈಗ ಕೇಳ್ತೀನಿ ಓನರಿಗೆ. ಇವರು ನಿಮ್ಮ ಕಡೆಯವರೇ, ಹರಪನಹಳ್ಳಿ ಹೂವಿನಹಡಗಲಿ ತಾಂಡದಲ್ಲಿರೋದು. ಸೊ ಆಕ್ಚುಲಿ ನಾವು ದಾವಣಗೆರೆಯವರು, ಸ್ವಂತ ನಾವು ಬೆಂಗಳೂರು ದಾವಣಗೆರೆ 2 ಕಡೆ ಆಫೀಸ್ ಇದೆ. ಈಗ ರೀಸೆಂಟ್ ಆಗಿ ಹರಪನಹಳ್ಳಿಯಲ್ಲೂ ಒಂದು ಆಫೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈಗ ಇವರಿಗೆ ಲಾಸ್ಟ್ ಒಂದು ಏನು ಕ್ವಶನ್ ಕೇಳ್ಬೇಕಂದ್ರೆ, ಈಗ ನಮಗೆ ಹೊಸ ಓನರ್ಸ್ ಫೋನ್ ಮಾಡ್ತಾರೆ. ಈಗ ಹೂವಿನಹಡಗಲಿ, ತಾಂಡ, ಕುಮಾರನಹಳ್ಳಿ ತಾಂಡ, ಬಂಡ್ರಿ, ನಾಗತಿ ಬಸಪುರ, ಹರಪನಹಳ್ಳಿ ಇಂಥವರೆಲ್ಲ ಅಕ್ಕಪಕ್ಕದವ್ರು ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ಸೊ ಅವರಿಗೆ ಐತಲ್ಲ ಈಗ ಕೆಲಸ ನಮಗೆ ಕೊಡ್ಬೇಕಂದ್ರೆ ಅವರಿಗೆ ಏನ್ ಸಲಹೆ ಕೊಡ್ತೀರಾ? ನಿಮ್ಮ ಒಪಿನಿಯನ್ ಏನಿದೆ? ನಮ್ಮ ಒಪಿನಿಯನ್ ಅಂದ್ರೆ ಸರ್ ಕೆಲಸ ಅಂದ್ರೆ ಎಲ್ಲ ಕೆಲಸ ಎಲ್ಲ ಆಗಿದೆಲ್ಲ ಸರ್. ಕೆಲಸ ಎಲ್ಲ ನಮ್ದು ಪ್ರಕಾರ ಎಲ್ಲ ಕೆಲಸ ಆಗಿದೆ. ಭರೋಸೆ ಏನಂದ್ರೆ ಕೊಡ್ಬೋದು ಸರ್. ನಮ್ಗೆ ಅನ್ಸಿದ ಪ್ರಕಾರ ಎಲ್ಲ ಕೆಲಸ ಎಲ್ಲ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಪೇಮೆಂಟ್ ಎಲ್ಲ ಕ್ಲಿಯರ್ ಇದೆ, ಎಲ್ಲ ಕೆಲಸ ಇದೆ. ನಮ್ಮ ಹೂವಿನಹಡಗಲಿ ತಾಲೂಕಲ್ಲಿ ಬಸ್ಕೋಡ್ ತಾಂಡದಲ್ಲಿ ಬಸಾಪುರ ಹತ್ರ. ಈಗ ಹೊಸ ಕಸ್ಟಮರಿಗೆ ನೀವೇನ್ ಹೇಳ್ತೀರಾ? ಹೊಸ ಕಸ್ಟಮರ್ ಬಂದ್ರೆ ಕೇಳಿದ್ರು ಅವ್ರೇನು ಮನೆಗೆ ಕೊಡ್ಬೋದು ಅಂತ ಕೇಳಿದ್ರು, ಕೆಲಸ ಇದೆ ಆರಾಮಾಗಿ ಕೊಡ್ಬೋದು. ಸಾರಿಗೆ ಕೆಲಸ ಮಾಡ್ತೀವಿ ಅಂದ್ರೆ ಭರೋಸೆ ಮೇಲೆ ನಾವು ಕೆಲಸ ಕೊಟ್ಟಿವಿ. ಏನ್ ಡೌಟೇ ಇಲ್ಲ, ಕೊಡ್ಬೋದು. ಭರೋಸೆ ಅಂದ್ರೆ 100% ಕೊಡ್ಬೋದು. ನೀವು ಕಷ್ಟಪಟ್ಟು ದುಡಿತಾ ಇರ್ತೀರಾ, ಎಲ್ಲರೂ ಒಂದು ಮನೆ ಮಾಡ್ಕೋಬೇಕು ಅಂತ ಒಂದು ಕನಸಿರುತ್ತೆ, ನನಸು ಮಾಡ್ಕೋಬೇಕಂತ ಇರ್ತೀರಾ. ಒಂದು ಸಿಂಗಲ್ ಫ್ಲೋರು, ಡಬಲ್ ಫ್ಲೋರು, ಡೂಪ್ಲೆಕ್ಸು, ಏನೇನೋ ಒಂದು ಆಸೆ ಇರ್ತವೆ ಎಲ್ಲರದು. ಅದಕ್ಕೆ ಕಷ್ಟಪಡ್ತಾ ಇರ್ತೀರಾ, ಪರಿಶ್ರಮ ಪಡ್ತಾ ಇರ್ತೀರಾ. ಆದರೆ ಅದು ಐತಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ ಕಡೆ ನೀವು ಹಾಕಿದ್ರೆ ಅದು ಐತಲ್ಲ ಪಕ್ಕ ಅದು ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ಇವ್ರು ಐತಲ್ಲ ಯಾಕಂದ್ರೆ ಇದೇ ತಾಂಡದಲ್ಲಿನೇ ಒಂದು ಇಂಜಿನಿಯರ್ಗಾಗಲಿ ಕಾಂಟ್ರಾಕ್ಟರ್ಸ್ ಆಗಲಿ ಕೊಡ್ಬೇಕಂದ್ರೆ ಭಾಳ ಹೆದರ್ತಾ ಇದ್ರು. ಇದನ್ನು ಇವ್ರ ಮನಸ್ಸಿಂದಾನೇ ನನಗೆ ಹೇಳಿರೋದು ಮಾತು, ಆಮೇಲೆ ನನಗೆ ಹೇಳಿದ್ದು ಇವ್ರು. ಸೊ ಆ ಥರ ಯಾಕಂದ್ರೆ ನಾವು ಈಗ ರಿಲೇಷನ್ಶಿಪ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ಇವ್ರು ಹೇಳ್ತಾರೆ ನಮಗೆ, ನಾವು ನಿಮಗೆ ಮೇಲೆ ನಂಬಿಕೆ ಮಾಡೋದು ಕಷ್ಟ ಇತ್ತು, ಆದ್ರೂ ಒಂದು ಐತಲ್ಲ ನಂಬಿಕೆ ಮಾಡಿ ಕೊಟ್ವಿ, ನೀವು ಅದಕ್ಕೆ ತಕ್ಕಂತೆ ಉಳಿದು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೊಂದು ನಂಬಿಕೆ ಈಗ ಬಂದಿದೆ. ಸೊ ಅದಕ್ಕೋಸ್ಕರ ಐತಲ್ಲ ಕಷ್ಟಪಟ್ಟು ಒಂದೊಂದು ಟೈಮ್ ಈಗ ನಾವು ಸ್ಟೇಜ್ ವೈಸ್ ಪೇಮೆಂಟ್ ತಗೊಂಡ್ರೆ ಅಂದ್ರೆ ಲಕ್ಷ ಗಂಟೆ ತಗೊಂತಾ ಇರ್ತೀವಿ. ಅದು ಹಾಕೊಂಡು ಯಾರು ಹೋಗ್ಬಿಟ್ರೆ ಅಂದ್ರೆ ನಿಮಗೆ ಐತಲ್ಲ ಬಹಳ ಐತಲ್ಲ ಅನ್ಯಾಯ ಆಗುತ್ತೆ ನೀವು ದುಡ್ದಿದ್ದು. ಸೊ ಹಾಗಾಗಿ ನೀವು ಒಂದು ಕಷ್ಟಪಟ್ಟು ದುಡ್ಡು ನೀವು ಒಂದ್ ಕಡೆ ಸುರಿತಾ ಇದ್ದೀರಂದ್ರೆ ಒಂದು ಜವಾಬ್ದಾರಿ ಇರೋ ಕಡೆ ಒಳ್ಳೆ ಕಾಂಟ್ರಾಕ್ಟರು, ಮೇಸ್ರಿ, ನಾವು ಐತಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟು, ಪ್ಲಾನಿಂಗು, ಡಿಸೈನಿಂಗು, ಕನ್ಸ್ಟ್ರಕ್ಷನ್. ನೀವು ಹೂವಿನಹಡಗಲಿ, ಬಂಡ್ರಿ, ತಾಂಡ, ಆಮೇಲೆ ಬಸಾಪುರು, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ತನಕ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ನಿಮ್ಮದು ಯಾವ್ದಾರ ಪ್ರಾಜೆಕ್ಟ್ ಇಲ್ಲಿ ಇದ್ದಂದ್ರೆ ನಮಗೆ ಐತಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಕೆಲವರಿಗೆ ಇಂಜಿನಿಯರ್ ಪೇಮೆಂಟ್ ಸರಿಯಾಗಿ ಕೊಡಲ್ಲ, ಕೆಲವರು ದುಡ್ಡು ಹಾಕೊಂಡು ಹೋಗ್ಬಿಡ್ತಾರೆ, ಹೆದರ್ತಾರೆ. ಅದು ನಾವು ಒಂದು ನಂಬಿಕೆ ಮಾಡಿ ನಿಮಗೊಂದು ಬಿಲ್ಡಿಂಗ್ ಕೊಟ್ಟಿದ್ದೀವಿ, ತುಂಬಾ ನೀವು ಒಂದು ಚೆನ್ನಾಗಿ ಕಟ್ಕೊಟ್ಟಿರಿ, ನಮಗೊಂದು ಹೆಸರು ಉಳಿತೈತಿ. ಮುಂದಕ್ಕೆ ಕಸ್ಟಮರ್ ಬಂದ್ರು ಎಲ್ಲ ಕೊಡಕ್ಕೆ ಎಲ್ಲ ಹೆದರಲ್ಲ. ಈಗ ನಿಮ್ಮ ಊರಲ್ಲೇ ಯಾರು ಬೇರೆ ಕೇಳ್ಕೊಂಡ್ ಬಂದ್ರೆ ನಮಗೆ ಕೊಡಿಸ್ತೀರಾ ಪ್ರಾಜೆಕ್ಟ್? ಇಷ್ಟ ಮೊನ್ನೆ ಈಗ ಹಿರಡಲ್ಲಿ ಹತ್ರ ಒಬ್ಬ ಡಾಕ್ಟರ್ ಬಂದು ಕೇಳಿದ್ರು, ನೀವ್ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಅಂತ ಕೇಳಿದ್ರು. ನಮ್ ಕಡೆ ಏನು ಇಲ್ಲ, ನಾವು ಎಲ್ಲ ಸಾರ್ ತರ ಮಾತಾಡಿದ್ವಿ. ಅದು ಏನೇನು ಬೇಕು ಮೆಟೀರಿಯಲ್ಸ್ ಎಲ್ಲ ಫಸ್ಟ್ ಗೆಲ್ಲ ಅಗ್ರಿಮೆಂಟ್ ಅಂತ ಹೇಳಿದ್ವಿ. ಅದ್ರ ತಕ್ಕಂಗೆ ಎಲ್ಲ ತಂತ ಕೊಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಫೈನಲಿ ಎಲ್ಲ ಆ ಕೆಲಸ ಆದ್ಮೇಲೆ ನೀವು ಫೈನಲ್ ಆಗ್ಬೇಕು. ಯಾರು ನಮ್ಮೂರಲ್ಲಿ ಅಕ್ಕಪಕ್ಕ ಬಂದ್ರು ನಾವು ಬೇಕಾದ್ರೆ ಕೊಡ್ಬೋದು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಯಾಕಂದ್ರೆ ಇದು ಇಷ್ಟೇ ಇಲ್ಲ, ಈಗ ನಾವು ಇವ್ರ ಜೊತೆಗೆ 6 ತಿಂಗಳಿಂದ ವ್ಯವಹಾರ ಮಾಡ್ತಾ ಇದೀವಿ. ಸೊ ಇವರೆಲ್ಲ ನಮಗೆ ಒಂದು ನಂಬಿಕೆ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನಾವೀಗ ಕೆಲಸ ಮಾಡ್ತಾ ಇದೀವಿ, ಇಬ್ರು ಸೇರ್ಕೊಂಡು ಎಲ್ಲ ಕೆಲಸ ನಡೀತಾ ಇದೆ. ಸೊ ನಮ್ದು ನಿಮ್ದು ಒಂದು ವ್ಯವಹಾರ ಆಗ್ಲಿ, ಒಂದು ರಿಲೇಶನ್ಶಿಪ್ ಆಗ್ಲಿ, ಕೆಲಸದ ಬಗ್ಗೆ ಒಂದೊಂದು ಟೈಮ್ ಪ್ರಾಬ್ಲಮ್ಸ್ ಬರ್ತವೆ, ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಏನಾರ ಸಣ್ಣ ಪುಟ್ಟ ಚೇಂಜಸ್ ಇರ್ತವೆ, ಅದು ಎಲ್ಲಕ್ಕೆ ನಾವು ಸಹಕರಿಸ್ತಾ ಇದೀವ. ಇಲ್ಲ ನಾವು ಹೇಳಿದ್ದೆ ಮಾಡ್ತೀವಿ ಅಂತ ಏನಾರ ಹಠ ಮಾಡ್ತಾ ಇದೀವಿ? ಇಲ್ಲ ಸರ್, ಯಾಕಂದ್ರೆ ಅದ್ರ ಪ್ರಕಾರ ಕೆಲವರೆಲ್ಲ ಇದು ಮಾಡ್ತಾರೆ ಸರ್. ಒಂದೊಂದು ಸಣ್ಣ ಪುಟ್ಟಲ್ಲಿ ಅಂದ್ರೆ ಅದನ್ನೇ ಇದು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಎಲ್ಲ ಮಾಡ್ತಾರೆ. ಅದು ನಾವು ನಮ್ಮ ಅಡ್ಜಸ್ಟ್ಮೆಂಟ್ ನಾವು ಚೆನ್ನಾಗಿದೀವಿ ಸರ್. ಯಾಕಂದ್ರೆ ನಾವು ಏನಾದ್ರು ಹೇಳ್ಬೋದು, ನೀವು ಸ್ವಲ್ಪ ಇದು ಮಾಡ್ಕೊಂಡ್ರೆ, ನೀವು ಹೇಳಿದ್ರೆ ನಾವು ಸ್ವಲ್ಪ ಸುಧಾರಿಸಿ ಮಾಡ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಪ್ರಾಬ್ಲಮ್ ಏನಿಲ್ಲ, ಆಯ್ತು ಮಾಡ್ಕೊಡ್ತೀನಿ ಅಂತ. ಪ್ಲಾನಿಂಗು, ಡಿಸೈನಿಂಗು,
3D ಎಲ್ಲ ಮಾಡಿ ನಿಮಗೆ ಮುಂಚೆನೇ ತೋರಿಸ್ತೀವಿ. ನಿಮ್ಮ ಪ್ರಾಜೆಕ್ಟ್ ಹೆಂಗಿರುತ್ತೆ, ನಿಮ್ಮ ಬಿಲ್ಡಿಂಗ್ ಹೆಂಗಿರುತ್ತೆ, ಸೊ ನಿಮಗೆ ಪ್ಲಾನಿಂಗ್ ಹೆಂಗಿರುತ್ತೆ, ಇಡೀ ಪ್ಲ್ಯಾನ್ ಐತಲ್ಲ 100% ವಾಸ್ತುಗೆ ಮಾಡಿ ಎಲ್ಲ ಆಯಾ ಪ್ರಕಾರ ಆ ಪ್ಲ್ಯಾನ್ ನಿಮಗೆ ಮಾಡಿಕೊಟ್ಟು ಸೊ ಐತಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಈಗ ನಮ್ಮ ಓನರ್ ಏನೋ ಒಂದು ಸಲಹೆ ಕೊಡ್ತಾರಂತೆ ನಮ್ಮ ವೀಕ್ಷಕರಿಗೆ. ಸೊ ಏನು ಸಲಹೆ ಕೊಡ್ತಾ ಇದ್ದೀರಾ ವೀಕ್ಷಕರಿಗೆ? ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವೆಲ್ಲ ಸಲಹೆ ಮಾಡ್ಕೊಳ್ಳಿ. ಬೇಕಾದ್ರೆ ಫೋನ್ ನಂಬರ್ ಇದೆ ಅದು ಕೇಳ್ಕೊಳ್ಳಿ. ಸಾರಿಗೆ ಫೋನ್ ಏನೋ ಡೌಟ್ ಇದ್ರೆ ಕೇಳಿ ಮಾತಾಡ್ರಿ. ಇಂಜಿನಿಯರ್ ಸಿಗಬೇಕಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಂಥ ಮನೆ ಕಟ್ಸ್ಬೇಕಂದ್ರೆ ನಾವೆಲ್ಲ ಬಹಳ ಹೆದರ್ತಿದ್ದು. ಎಲ್ಲ ನಮ್ಮೆಲ್ಲ ಊರಲ್ಲಿ ಎಲ್ಲ ತಂಡದಲ್ಲೆಲ್ಲ ಬಂದು ನೋಡ್ಕೊಂತ ಭಯಂಕರ ಎಲ್ಲ ಖುಷಿ ಪಡ್ತಾ ಇದಾರೆ. ಅದೇ ತರ ಕೆಲಸ ನಮಗೆ ನಡೀತಾ ಇದೆ ಸರ್. ನಾವೇನು ಮಾತಾಡಿದ್ವಿ ಅದೇ ತರ ನಡೀತಾ ಇದೆ ಸರ್. ಬೆಳೂರೆಲ್ಲ ಕೆಲವರೆಲ್ಲ ಕೇಳಿ ಎಲ್ಲ ನೋಡ್ತಾ ಇದಾರೆ. ನೀವು ಮನಿ ಮಾಡ್ಕೊಟ್ಟಾರ ಇಲ್ಲಿ ಇಷ್ಟ ಸ್ಟೇಜ್ಗೆ ಬಂದು ಈಗೆಲ್ಲ ರೆಡಿ ಆತಲ್ಲ ಅಂತ. ಅಲ್ಲಪ್ಪ ನಮ್ಮ ಇಂಜಿನಿಯರ್ ಏನೋ ಪ್ರಾಬ್ಲಮ್ ಇಲ್ಲಲ್ಲ, ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ, ಏನೇನು ಬೇಕಲ್ಲ ಸುಮಾರು. ಇವತ್ತು ಮರಳಿಲ್ಲದೆ ಒಂದ್ ದಿವಸ ಮುಂಚೆನೆ ಫೋನ್ ಮಾಡಿ ಹೇಳ್ಬಿಡಪ್ಪ ಅಂತಂದ್ರೆ ನಾವು ಒಂದ್ ದಿವಸ ಮುಂಚೆ ಫೋನ್ ಮಾಡ್ಬಿಟ್ರೆ ಆ ತರ ಇಂಜಿನಿಯರ್ ಅಂದ್ರೆ ನಮ್ ಕೆಲಸ ನಡೀತಾ ಇದೆ. ಬೇರೆಯವ್ರು ಇದಂದ್ರೆ ವಾರ ಗಡ್ಲೆ ಹೇಳ್ಬೇಕಂದ್ರೆ ಬಹಳ ಕಷ್ಟ ಇದೆ. ಕೆಲಸ ಸಿಗ್ಬೇಕಂದ್ರೆ ನಮಗೆ ಒಂದು ಫ್ರೆಂಡ್ಸ್ ತರ ಆಗ್ಬಿಟ್ಟಿದ್ದಾರೆ ಇಂಜಿನಿಯರ್ ಸರ್. ಅಂದ್ರೆ ಎಲ್ಲ ಕಸ್ಟಮರ್ ಕೇಳ್ತಾ ಇದಾರೆ ಇಂಜಿನಿಯರ್ ಒಳ್ಳೆ ಇಂಜಿನಿಯರ್ ಅದಾರೆ ನಿಮ್ ಪ್ರಕಾರ ಅಂದ್ರೆ ಒಳ್ಳೆ ಇಂಜಿನಿಯರ್ ಅದಾರೆ ಅಂತ ಹೇಳ್ತಾ ಇದಾರೆ. ನಮ್ಮ ಊರೆಲ್ಲ ಎಲ್ಲ ಸುತ್ತಮುತ್ತ ಹಳ್ಳಿಯರು ಇಂಥ ಮನೇಲಿ ಮಾಡ್ಕೊಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಕೆಲವರೆಲ್ಲ ಒಂದೊಂದು ವರ್ಷ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ನಾವ್ ಹೆಂಗ್ ಅದ್ರ ಬಗ್ಗೆ ನಾವು ಏನು ಪೇಮೆಂಟ್ ಮಾತಾಡ್ತೀವಿ ಅದ್ರ ಕ್ಲಿಯರ್ ಮಾಡ್ತಾ ಇದೀವಿ. ಅವ್ರು ಹೆಂಗ ಸ್ಪೀಡ್ ಕೆಲಸನೂ ಮಾಡ್ತಾ ಇದ್ದಾರೆ. ಅದ್ರ ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು, ನ್ಯೂಸ್ ಚಾನಲ್ ನೋಡ್ಕೊಂಡು ಮನಿ ನೋಡ್ಬೋದು. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾತಾಡ್ಬೋದು. ಪ್ರಾಬ್ಲಮ್ ಇಲ್ಲ, ಕೊಡ್ಬೋದು. ನಮಗಾದ್ರೆ 100% ಮನಿ ಕೊಡ್ಬೋದು. ನೀವು ಬೇಕಾದ್ರೆ ಹೇಳಿದ್ರೆ ನಾವಾದ್ರೆ ವಿಡಿಯೋ ನೋಡಿ ಬೇಕಾದ್ರೆ ನೀವು ಕಸ್ಟಮರ್ ಫೋನ್ ಮಾಡಿ ನಮಗೆ. ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ರು ಕಸ್ಟಮರು ಇಷ್ಟು ಒಳ್ಳೆ ಒಂದು ರಿವ್ಯೂ ಕೊಡ್ತಾ ಇದ್ದೀರಂದ್ರೆ, ಯಾಕಂದ್ರೆ ನಾವು ಅಷ್ಟೇ ಶ್ರಮ ಹಾಕಿರ್ತೀವಿ. ಒಂದು ಬಿಲ್ಡಿಂಗ್ ಮುಗಿಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಒಂದು ಹಿರಿಯರು ಹೇಳ್ತಾನೆ ಇರ್ತಾರೆ, ಒಂದು ಮದುವೆ ಮಾಡಿ ನೋಡು, ಮದುವೆ ಕಟ್ಟಿ ನೋಡು ಅಂತ. ಬಹಳ ಕಷ್ಟ ಇರುತ್ತೆ. ಮದುವೆ ಆದ್ಮೇಲೆ ಜೀವನ ನಡೆಸೋದು, ಮನೆ ಕಟ್ಟೋ ಟೈಮ್ನಾಗೂ ಅಷ್ಟೇ ಕಷ್ಟ ಇರುತ್ತೆ. ಸೊ ಆದಷ್ಟು ನಾವು ಶ್ರಮ ಪಟ್ಟು ಒಂದು ಒಳ್ಳೇದೇ ನಾವು ಐತಲ್ಲ ರೆಸ್ಪಾನ್ಸ್ ಕೊಡೋಣ, ಒಳ್ಳೇದು ಒಂದು ಮನೆ ಮಾಡ್ಕೊಡೋಣ, ಅವ್ರ ಕನಸಿಗೆ ನನಸು ಮಾಡ್ಕೊಡೋಣ ಅಂತಾನೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಖುಷಿಯಿಂದ ಅವರು ಒಂದು ನಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ನಮಗೂ ಖುಷಿ ಆಗುತ್ತೆ. ಮನೆಯೆಲ್ಲ ಫಿನಿಶ್ ಆಗ್ಬಿಟ್ರೆ ನಮಗೆ ಇಂಜಿನಿಯರ್ ಒಂಥರ ಫ್ರೆಂಡ್ಸ್ ಆಗ್ಬಿಡದಂಗೆ ಆಗಿದೆ. ಅದಕ್ಕೆ ಏನು ನಾವು ಕೊಡ್ಬೇಕು, ನಾವು ಲಾಸ್ಟಿಗೆ ಇದೆ ಸರ್ ಕರ್ಸ್ಬೇಕಂದ್ರೆ. ಸೊ ಗೃಹ ಪ್ರವೇಶಕ್ಕೆ ಏನೋ ಇವರು ಪರ್ಸನಲ್ ಆಗಿ ಅಂದ್ರೆ ನಾವು ಫಸ್ಟ್ ಇಂದಾನೆ ಬುನಾದಿ ಆಗದ್ರೂ ಏನು ಪ್ರಾಬ್ಲಮ್ ಇಲ್ಲಲ್ಲ. ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಫೋನ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಯಾವ ಕೆಲಸ ಮೆಟರ್ಸ್ ತಗೋಬೇಕಾದ್ರೂ ಪ್ರಾಬ್ಲಮ್ ಇಲ್ಲ. ನಗುತ್ತಾನೆ ಫೋನ್ ಮಾಡೋದು, ಏನು ಬೇಕೆಲ್ಲ ಕರ್ಸ್ಬಿಡೋದು, ಮಾಡಿಸ್ಬಿಡೋದು. ಈಗ ನಮ್ಮ ಲೋಕಲ್ ಒಂದು ತಾಂಡದ ಭಾಷೆದಲ್ಲಿ ನಮ್ಮ ರಮೇಶ್ ಅಣ್ಣ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದು ಭಾಷೆ ಕೇಳಿಬಿಡಿ, ಖುಷಿ ಆಗುತ್ತೆ. ನಮ್ಮ ಬಸರಕೋಟ ತಾಂಡೆ ಮೈ एक घर बंदा रेचा कचो इंजिनियर हई सुलभागी काव करने को तो घर बंदा को अतर लाके पिसा बंदा रहतो ओडे क्या भी डाउट चाहिए कामे प्रॉब्लम से करेक्ट आಗಿ पिसा मिसा टका काजी 5 कंत घेते और टका घर बंदा रोच काम पर काय डाउट रहतो भी चाव मोबाइल नंबर च पूछावा च चाव हमारा एड्रेस है बस वर आता पूछो इंजिनियर की वो काय कतो और काय च खातर के माचा घर देवास कता रहतो तम देवास काम से ಈಗ ನಮ್ಮ ಜೊತೆಗೆ ಓನರ್ ತಾಯಿ ಅವರು ಇದ್ದಾರೆ. ನಿಮ್ಮ ಹೆಸರು? बामी भाई जय छे इंजीनियर ठीक छे दे छे हम काय मांगा हम कौन सी काय करा तो एकदम आता हमार घर बंदा रो छे हम काय तोंद्र दे रो कोनते हम हे क्लास घर बंदा देनो छे से सामान में टाइम टाइम सामान लांद छे किम छे मांगा जी आन उबरन देखलेन जा छे काय तोंद्री छे नि देवासो इंजीनियर ने ठीक छे वो आचो करनो ने केतानी से जे एकेने को देखे करन बंदा रो छे ಒಳ್ಳೆ छे वो ಇಷ್ಟೆಲ್ಲ ಇವ್ರು ಏನೋ ಹೇಳ್ತಾ ಇದಾರೆ, ನಮಗೆ ಅರ್ಥ ಆಗಲ್ಲ. ಈಗ ನಿಮ್ಮೂರ್ ಭಾಷೆ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನೀವೇ ತಿಳ್ಕೊಂಡು ಏನಾರ ಡೌಟ್ ಇದ್ರೆ ವಿಸಿಟ್ ಮಾಡ್ಕೋಬಹುದು. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಎಲ್ಲ ಧನ್ಯವಾದಗಳು. ನಮಸ್ಕಾರ.